ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆಕಾಶ್ ಆಚಾರ್ಯ, ದ ಗೋ ವಿತ್ ದ ಫ್ಲೋ. ನಂದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರಾವೆಲ್ ವಿಡಿಯೋ ವೈರಲ್ ಆಗಿತ್ತು, ಮಿಲ್ಕಿ ಬಾರ್ ವಾಟರ್ ಫಾಲ್ ಇತ್ತು. ಸೊ ನನ್ನ ತಂಗಿ ಹೇಳಿದ, ಅಣ್ಣ 10 ಮಿಲಿಯನ್ ಆದ್ರೆ ನಂಗೆ ನೀನು ಗಿಫ್ಟ್ ಕೊಡಬೇಕು, ಎಂತ ಆದ್ರೆ ಅಲ್ಲಿ 10 ಮಿಲಿಯನ್ ಇದ್ದು ಇಂದು ಫಸ್ಟ್ ವಿಡಿಯೋ ವೈರಲ್ ಆಗ್ತುಂಟು, ನಂಗೆ ಗಿಫ್ಟ್ ಕೊಡಬೇಕು. ನಾನಿದ ಆಯ್ತು ಕೊಡುವ ಅಂತ, ನನ್ನ ತಂಗಿಗಲ್ಲ ಕೊಡುವ ಅಂತ ಹೇಳಿ, ತೊಂದರೆ ಇಲ್ಲ ಕೊಡುವ ಅಂತ ಹೇಳಿ. ಬಟ್ ಎಂತ ಗಿಫ್ಟ್ ಕೊಡೋದು ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಿದ್ದೆ. ಬಟ್ ಅವಳ ಬಗ್ಗೆ ನಂಗೆ ಗೊತ್ತುಂಟು ಅವಳಿಗೆ ಎಂತ ಇಷ್ಟ ಅಂತ. ಸೊ ಅವಳಿಗೆ ಲಕ್ಸುರಿ ಐಟಮ್ಸ್ ಅಂದ್ರೆ ಇಷ್ಟ, ಬಟ್ ಬ್ಯಾಗ್ ಅದೆಲ್ಲ ತುಂಬಾ ಕಾಮನ್ ಆಯ್ತು. ಸೊ ನನಗೆ ಎಂತಾದ್ರು ಔಟ್ ಆಫ್ ದಿ ಬಾಕ್ಸ್ ಕೊಡ್ಬೇಕಂತ ಮನಸ್ಸಿತ್ತು. ಸೊ ಯೋಚನೆ ಮಾಡಿದೆ ಎಂತ ಕೊಡೋದು ಅಂತೇಳಿ ಫ್ಲಾಶ್ ಆಗ್ತಿರ್ಲಿಲ್ಲ. ಬಟ್ ನಾನು ಒಂದ್ಸತಿ ಲಾಂಗ್ ಟೈಮ್ ಬ್ಯಾಕ್ ನಮ್ಮ ಫ್ರೆಂಡ್ ಸಿದ್ಧಾಂತ್ ಅಂತೇಳಿ ಅವನ ಹೆಂಡತಿ ಹತ್ರ ಒಂದು ಸಭ್ಯಸಾಚಿ ಬೆಲ್ಟ್ ಇತ್ತು. ಸೊ ಅದು ನೋಡಿದ್ದೆ ಎಲ್ಲಿಯ ಒಂದು ಫಂಕ್ಷನ್ ಅಲ್ಲಿ ಎಲ್ಲಿಯ ನೋಡಿದ್ದೆ. ಸೊ ನಾನು ಲಾಂಗ್ ಟೈಮ್ ಬ್ಯಾಕ್ ಯೋಚನೆ ಮಾಡಿದ್ದೆ, ಕೊಡ್ಬೇಕಿದೆ ತಂಗಿ ಕೊಡ್ಬೇಕು ಈ ತರದ್ದು, ಅವಳಿಗೆ ಇಷ್ಟ ಆಗ್ಬೋದು. ಅವಳಿಗೆ ಅನಿಶನಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ಹೇಗೆ ತಕೊಂಡದ್ದು, ಎಲ್ಲಿಂದ, ಯಾವ ಕಲರ್ ಬೆಸ್ಟ್ ಅಂತ. ಸೊ ಅವಳು ಸಜೆಸ್ಟ್ ಮಾಡಿದ್ಲು, ಇಲ್ಲಿಂದ ತಕೋ, ಬ್ಲ್ಯಾಕ್ ಬೆಸ್ಟ್, ಯಾವ್ದಕ್ಕೆ ಸಹ ಡ್ರೆಸ್ಸಿಗೆ ಸಹ ಆಗ್ತದೆ, ನಾರ್ಮಲ್ ಕುರ್ತಾಕ್ಕೆ ಸಹ ಆಗ್ತದೆ, ಯಾವ್ದಕ್ಕೆ ಸಹ ಆಗ್ತದೆ ಅಂತ ಹೇಳಿ. ಸೊ ನಾನು ಫೈನಲಿ ಡಿಸೈಡ್ ಮಾಡಿದ್ರೆ ಬ್ಲ್ಯಾಕೇ ಕೊಡ್ಬೇಕು. ಅದು ಒಬ್ಬ ಫ್ರೆಂಡ್ ಇದ್ದ, ಆಫೀಸ್ ಫ್ರೆಂಡ್, ಅವನು ಮುಂಬೈಗೆ ಹೋಗ್ತಿದ್ದ. ಸೊ ಅವನಿಗೆ ರಿಕ್ವೆಸ್ಟ್ ಮಾಡಿದೆ, ನೀನೊಂದು ಹೋಗ್ತೀಯಾ, ತಗೊಳ್ತೀಯಾ, ಒಂದು ನನ್ನದೊಂದು ತಂಗಿಗೆ ಒಂದು ಬೆಲ್ಟ್ ತಗೊಳ್ಲಿಕ್ಕೆ ಆಗ್ತದೆ ನಿಂಗೆ? ತಗೊಳ್ಲಿಕ್ಕೆ ಆಗ್ತದೆ ಅಂತ. ಸೊ ಮತ್ತೆ ನಾನು ತುಂಬಾ ರಿವ್ಯೂಸ್ ಎಲ್ಲ ನೋಡಿದೆ, ಅಂದ್ರೆ ಫೇಕ್ ತುಂಬಾ ಮಾಡ್ತಿದ್ರು. ಸೊ ನನಗೆ ಅಫಿಷಿಯಲ್ ಸ್ಟೋರ್ ಹೋಗಿಯೇ ತಗೊಳ್ಬೇಕಂತ ಮನಸ್ಸಿಗೆ, ಸರ್ಪ್ರೈಸ್ ಅಲ್ಲ. ಸೊ ಅಲ್ಲಿ ಹೋಗಿ ಒಂದು ವಿಡಿಯೋ ಕಾಲ್ ಮಾಡ್ಲೇಬೇಕು, ಬಿಕಾಸ್ ನಂಗೆ ಸ್ಟೋರ್ ತಗೊಳ್ಳೋ ಎಕ್ಸ್ಪೀರಿಯನ್ಸ್ ನಂಗೆ ವಿಡಿಯೋ ಮಾಡ್ಬೇಕಿತ್ತು. ಸೊ ವಿಡಿಯೋ ಕಾಲ್ ಮಾಡು ಮಾರೆ ಅಂತ. ಸೊ ವಿಡಿಯೋ ಕಾಲ್ ಮಾಡಿ ಅವರೆಲ್ಲ ತೋರಿಸಿದ್ರು. ನಾನು ಅವರಿಗೆ ಸ್ಪೆಷಲ್ ಮಾತಾಡಿ ಒಂದು ಸಭ್ಯಸಾಚಿ ಲೆಟರ್ ಹೆಡ್ ಅಲ್ಲಿ ಒಂದು ಸ್ಪೆಷಲ್ ಮೆಸೇಜ್ ಸಹ ಬರ್ದಿದ್ದೆ ತಂಗಿಗೆ. ಸೊ ಅದು ಸಹ ತುಂಬಾ ಖುಷಿ ಆಯ್ತು. ಅವರು ಒಳ್ಳೆ ಮಾಡಿ ಮಾತಾಡಿದ್ರು ಎಲ್ಲ. ವೆರಿ ಗುಡ್ ಡೆಲಿವರಿ ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸಭ್ಯಸಾಚಿಯಲ್ಲಿ. ಸೊ ಅದಾಯ್ತು. ಮತ್ತೆ ಅವಳದ್ದು ಹೇಗೆ ಎಕ್ಸ್ಪೀರಿಯನ್ಸ್ ಇರ್ತದೆ ನೋಡುವ, ಅವಳು ತಗೊಳ್ಳುವಾಗ ಅವಳದ್ದು ಫೇಶಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ನೋಡುವ. ಬೆಲ್ಟ ಸಬ್ಜೆಕ್ಟ್ ಬೆಲ್ಟ್ ಆಲ್ರೆಡಿ. ಸೊ ಬಟ್ ನಾನು ಈಗ ಔಟ್ಫುಟ್ ಆಗಲಿಲ್ಲ, ಬಟ್ ಇದಕ್ಕೆ ಎಂಥದೋ ಸಮಥಿಂಗ್ ರಾಯಲ್ಟಿ ಮಿಸ್ಸಿಂಗ್ ಅಂತ ಅನಿಸ್ತಾ ನನಗೆ. ಸೊ ಎಂತ ಥಿಂಕ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೇನೆ. It will completely change the look of this outfit. ಯಾಕಂದ್ರೆ ಒಂದು ರಾಯಲ್ಟಿ ತರ್ತದೆ. ಅದು ನನ್ನ ಸಭ್ಯಸಾಚಿ. ಇದೊಂದು ನನ್ನ ಅಣ್ಣ ನನಗೆ ಗಿಫ್ಟ್ ಮಾಡಿದ್ದ ಒಂದು 2 months ಬ್ಯಾಕ್. ಸೊ ಇದನ್ನು ನಾನು ಫಸ್ಟ್ ಟೈಮ್ ಹಾಕ್ತಾ ಇದ್ದೇನೆ. ನನ್ನ ಪ್ರಕಾರ ಇದು ಬ್ಲ್ಯಾಕ್ ಬೆಲ್ಟ್ ಆಗಿರೋದ್ರಿಂದ ಸೂಟ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಲೆಟ್ಸ್ ಸಿ. ಕೊಟ್ಟು 2 months ಆಯಿತು, ಬಟ್ ನನಗೆ ಇದು ಹಾಕಲಿಕ್ಕೆ ಒಕೇಶನ್ ಸಿಕ್ಕಿರಲಿಲ್ಲ. ಯಾಕಂದರೆ ಯಾವುದೋ ಒಂದು ಆರ್ಟ್ ಅಂಗಡಿ ಹಾಕಲಿಕ್ಕೆ ಇಷ್ಟ ಇರಲಿಲ್ಲ. ಹಾಕ್ಬೇಕಾದ್ರೆ ಒಂದು ಚೆಂದ ಕಾಣಬೇಕು, ಅದಕ್ಕೊಂದು ಲೆವೆಲ್ ಇರಬೇಕು ಅಂತ ಅಂದ್ಕೊಳ್ತೇನೆ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋ ಖುಷಿಯೇ ಬೇರೆ. ಇದು ನೋಡ್ಬೋದು, ಇದೊಂದು ಎಂತ ಹೇಳಿದ್ದು ರಿಬ್ಬನ್ ಮೇಲೆ ಸಹ ಅವ್ರದ್ದು ಕಾಣ್ತದೆ, ನಂಗೆ ಗೊತ್ತಿಲ್ಲ, ಅವ್ರದ್ದು ಬ್ರ್ಯಾಂಡಿಂಗ್ ಇದೆ. ಇದೆಂತ ಇದು ಲೆಪರ್ಡ್ ಅಲ್ಲ, ಲೆಪರ್ಡ್ ಉಂಟು, ಹೆಸರು ಉಂಟು. ಡೆಫಿನೆಟ್ಲಿ ರಾಯಲ್ಟಿ. ಇದು ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ. ನೋಡಿ ಎಷ್ಟು ಚಂದ ಕಾಣ್ತದೆ, ನೋಡ್ಬೇಕಾದ್ರೆ ವಾವ್ ಅನಿಸ್ತದೆ. ಓಪನ್ ಮಾಡುವ. ಮತ್ತು ಇದು ಒಂದು ಅವರದಂಥ ಕವರಲ್ಲಿ ಬರ್ತದೆ. ಯಾಕಂದರೆ ನೀವು ನೋಡ್ಬೋದು ಎಲ್ಲ ಬೇರೆ ಐಟಮ್ಸ್ಗಳೆಲ್ಲ ಹೀಗೆ ಡೈರೆಕ್ಟ್ ಸನ್ಲೈಟ್ ಅದು ಎಂತ ಇಟ್ಟರೆ ಬ್ರಷ್ ಹಿಡಿಬೋದು, ಅದೆಂತ ಆಗ್ಬೋದು. ಸೊ ಅವ್ರ ಕವರಲ್ಲಿ ಬರ್ತದೆ. ಸೊ ಎಂತ ಹಾಮ್ ಆಗೋದಿಲ್ಲ ಅಂತೇಳಿ ಗೈಸ್. Here it is. Wow, just wow, so beautiful, so elegant, just looking like a wow. ಈಗ ನಾನು ಹಾಕಿ ನಿಮ್ಮ ಮುಂದೆ ಬರ್ತೇನೆ. ಓಕೆ ರೈಸ್ ಎಷ್ಟು ಎಲಿಗೆಂಟ್ ಆಗಿ ಕಾಣ್ತದಲ್ಲ, ತುಂಬ ಪರ್ಫೆಕ್ಟ್. ನನಗೆ ತುಂಬ ಖುಷಿ ಇದೆ. ಇದು ಆ್ಯಕ್ಚುಲಿ ಇದಕ್ಕೆ ಮಾತ್ರ ಅಲ್ಲ, ಸ್ಯಾರಿಗೆ ಹಾಕ್ಬೋದು, ಲೆಹಂಗಕ್ಕೆ ಹಾಕ್ಬೋದು, ಡಿಫ್ರೆಂಟ್ ವೆರೈಟಿ ಎಲ್ಲ ಮಿಸ್ ಮಾಡ್ಕೊಳ್ಬೋದು. ಸೊ ಹ್ಯಾಪಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇದನ್ನು ಯಾವತ್ತೂ ಟ್ರೆಷರ್ ಮಾಡಿಟ್ಟಿರ್ತೇನೆ. ಆ್ಯಕ್ಚುಲಿ ತುಂಬ
ತುಂಬ ಖುಷಿಯಾಗಿ ಥ್ಯಾಂಕ್ ಯು. ತಂಗಿ ಕೊಡೋದು ಮತ್ತೆ ಯಾರಿಗೆ ಕೊಡ್ಲಿಕ್ಕೆ ಆಗ್ತದೆ.